ಅಲ್ಲ, ಎಲ್ಲ ಅವ್ರ ಮಾಹಿತಿ, ಸಾಕ್ಷಿ, ಎಲ್ಲ ಡೇಟಾ ಎಲ್ಲವನ್ನು ಕೂಡ ಕೊಟ್ಟು ಸ್ಪಷ್ಟವಾಗಿ ದೆಹಲಿಯಲ್ಲಿ ಅವರು ಪ್ರೆಸೆಂಟೇಷನ್ನೇ ಮಾಡಿದ್ದಾರೆ. ಆಯಿತಾ, ಇದು ಆರೋಪ ಅಲ್ಲ, ಇದು ಸಾಬೀತಾಗಿರುವಂಥ ವಿಷಯ. ಈಗ ಚುನಾವಣಾ ಆಯೋಗ ಬೇರೆ ಬೇರೆ ಸಬೂಬುಗಳನ್ನು ಹುಡುಕ್ತೇನೆ ಈ ಆರೋಪ ಅಂತ ಹೇಳೋದಕ್ಕಿಂತ ಏನೇನು ಸಾಕ್ಷಿಗಳು ಕೊಟ್ಟಿದ್ದೀವಿ ಅದರ ಬಗ್ಗೆ ಕ್ರಮ ತಗೊಳ್ಬೇಕು, ಹೇಗಾಯ್ತಿದು ಅಂತ ಅವ್ರು ಹೇಳಬೇಕು, ಸರಿಪಡಿಸುವಂಥ ಕೆಲಸ ಆಗಬೇಕು. ಮತ್ತು ಇವೆಲ್ಲ ಉದ್ದೇಶಪೂರ್ವಕವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ಥರ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ಇದು ಕೂಡ ಘೋರ ಅಪರಾಧ. ಅದಕ್ಕೆ ಇದಕ್ಕೆಲ್ಲ ಇದ್ರ ಬಗ್ಗೆ ಸ್ಪಷ್ಟೀಕರಣ ಆಗಬೇಕು. ಇಲ್ಲದೆ ಹೋದರೆ ನಾಳೆ ಚುನಾವಣೆಗಳಲ್ಲಿ ನನ್ನ ಕ್ಷೇತ್ರದಲ್ಲೂ ಕೂಡ ನನ್ನ ಒಂದು ವಾರ್ಡ್ನಲ್ಲಿ ಸುಮಾರು 8,000 to 10,000 ಓಟು ನಾನು ಪತ್ತೆ ಹಚ್ಚಿದ್ದೀನಿ. ಮನೆಗೆ ಹೋಗಿ ಚೆಕಪ್ ಮಾಡಿದ್ದೀನಿ. ಈಗ ಅದನ್ನು ಕೂಡ ಇನ್ನೇನು ಕೆಲವು ದಿವಸಗಳಲ್ಲಿ ಅದು ಚುನಾವಣಾ ಆಯೋಗ ನಾನು ಕೂಡ ಕೊಡ್ತಾ ಇದ್ದೀನಿ. ಯಾರು ಹೇಗೆ ಮಾಡಿಸಿದ್ದಾರೆ, ಇದು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹೆಂಗೆ ಮಾಡ್ತಾ ಇದ್ದಾರೆ, ಇದೆಲ್ಲ ಕೂಡ ಇವತ್ತು ಒಂದು ಚುನಾವಣಾ ಆಯೋಗ ಏನು ಮಾಡ್ತಾ ಇದೆ, ಅದು ಜವಾಬ್ದಾರಿ ಏನು, ನಿಷ್ಪಕ್ಷಪಾತವಾದಂಥ ಮತ್ತು ಒಂದು ಪಾರದರ್ಶಕವಾದಂಥ ಚುನಾವಣೆ ನಡೆಸೋದೇ ಅವರ ಜವಾಬ್ದಾರಿ. ಅದನ್ನು ಮಾಡೋಕ್ಕಾಗದೆ ಹೋದರೆ ಮತ್ತೆ ಏನಕ್ಕೆ ಚುನಾವಣಾ ಆಯೋಗ ಬೇಕು? ನಮಗೆ ಹೊಟ್ಟೋಗುತ್ತಲ್ಲ ಅದೇ. ಸೊ ಅದಕ್ಕಿಂತ ಆರೋಪ ಅಲ್ವೇ ಅಲ್ಲ ಅದು. ಸರ್, ಕಲಬುರಗಿಯಲ್ಲಿ ಅದೇ ಅದು ಗೊತ್ತಾಗಿದೆ. ಅದರ ಬಗ್ಗೆ ಈಗ ತನಿಖೆ ಮಾಡಿಸ್ತಾ ಇದ್ದೀವಿ. ಅದು ಯಾರೋ ಒಬ್ಬ ಏನೋ ನಕಲಿ ವೈದ್ಯ ಅಥವಾ ನಾಟಿ ವೈದ್ಯ ಅಂತ ಏನು ಹೇಳ್ತೀವಿ, ಅವರೇನೋ ಮಾಡಿ ಯಾವುದೋ ಒಂದು ಔಷಧಿ ಕೊಟ್ಬಿಟ್ಟು ಪಾಪ ಜನರಿಗೆ. ಈಗ ನಾವು ಇದ್ರ ಬಗ್ಗೆ ಕಾನೂನುಗಳೆಲ್ಲ ಮಾಡಿದ್ದೀವಿ. ಆದರೂ ಕೂಡ ಅನೇಕ ಸಂದರ್ಭಗಳಲ್ಲಿ ನಮ್ಮ ಜನ ಇಂಥವ್ರನ್ನ ನಂಬುತ್ತಾರೆ. ಇವು ಕೆಲವರು ಸ್ಥಳೀಯವಾಗಿ ಗ್ರಾಮಗಳಲ್ಲಿ ಮತ್ತು ಸಣ್ಣ ಊರುಗಳಲ್ಲಿ ಇವರು ಪಾರಂಪರಿಕ ವೈದ್ಯರು, ನಾಟಿ ವೈದ್ಯರು ಅಂತ ಹೇಳ್ಕೊಂಡು ಎಷ್ಟೋ ಜನ ಅದನ್ನು ಮಾಡ್ತಾ ಇರ್ತಾರೆ. ಸೊ ಅದನ್ನು ನಾವು ನಿಯಂತ್ರಣ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀವಿ. ಅದರಿಂದ ಈ ಥರ ಆಗಿರೋದು ನಿಜವಾಗ್ಲೂ ಅತ್ಯಂತ ನೋವಿನ ಸಂಗತಿ. ಅನಾವಶ್ಯಕವಾಗಿ ಅಲ್ಲಿ ಈಗ 4 ಜನ ಏನೋ ತೀರ್ಕೊಂಡಿದ್ದಾರೆ. ಸರ್, ಸಾಮಾಜಿಕ ಜಾಲತಾಣದಲ್ಲಿ ಬಿಜೆಪಿಯವರು ನಾವು ಇದು ಹಾಸ್ಪಿಟಲ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ದವರು ಪೋಸ್ಟ್ ನಾವು ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಯಾವುದು ಕೊನೆ ಚುನಾವಣೆ ಬರೋ ಸಂದರ್ಭದಲ್ಲಿ ಏನೋ ಅನುಮೋದನೆ ಕೊಟ್ಬಿಟ್ಟು ಹೋಗ್ಬಿಟ್ರು, ದುಡ್ಡು ಕಾಸು ಏನು ಇಟ್ಟಿರಲಿಲ್ಲ. ಆಯಿತಾ, ಈಗ ಮತ್ತು ನೀವು ಪ್ರಶ್ನೆ ಅಲ್ಲ, ನಾವು ನಮ್ಮ ಸರ್ಕಾರ ಬಂದ ಮೇಲೆ ಯಾವ್ಯಾವ ಕೆಲಸಗಳೆಲ್ಲ ಮುಗಿಸ್ಬೇಕು ಆದ್ಯತೆ ಕೊಟ್ಟು ಅದೆಲ್ಲವನ್ನು ಕೂಡ ಮುಗಿಸ್ತಾ ಇದ್ದೀವಿ. ಇದಕ್ಕೆ ಏನು ಅಗತ್ಯ ಇರುವಂಥ ಸಿಬ್ಬಂದಿ ಕೊಡಬೇಕು, ಅಗತ್ಯ ಇರುವಂಥ ಸಲಕರಣೆಗಳು ಕೊಡಬೇಕು, ಅದು ಯಾವುದನ್ನು ಕೂಡ ಇಟ್ಟಿರಲಿಲ್ಲ, ದುಡ್ಡುಗಳು ಇಟ್ಟಿರಲಿಲ್ಲ. ಅದು ಕೂಡ ನಾವು ಕೆಲಸ ಮಾಡಿ ಮುಗಿಸ್ಬಿಟ್ಟು ಈಗ ನಮ್ಮ ನೋಡಿ, ಸರ್ಕಾರದ ದುಡ್ಡು ಜನರ ದುಡ್ಡು, ಅವ್ರ ದುಡ್ಡು ನನ್ನ ದುಡ್ಡು ಅಲ್ಲ. ಆಯಿತಾ, ಸೊ ನಾವು ಸರ್ಕಾರದ ಪರವಾಗಿ, ಜನರ ಪರವಾಗಿ ನಾವು ಸರ್ಕಾರ ಕೆಲಸ ಮಾಡ್ತೇವೆ. ಸರ್, ಕುರ್ಚಿ ಮತಕ್ಷೇತ್ರದಲ್ಲಿ ಕುರ್ಚಿ ಎಲ್ಲಕ್ಕೂ ದೊಡ್ಡ ಊರು ಸರ್. ನೀವು ಒಂದು ಗೈನೋಲಜಿಸ್ಟ್ ಡಾಕ್ಟರ್ ಇಲ್ಲ ಸರ್, ಭಾಳಷ್ಟು ದೊಡ್ಡ ಊರು ಇಲ್ಲ ಸರ್. ಒಂದು ಲೇಡೀಸ್ ಡಾಕ್ಟರ್ ಇಲ್ಲ ಸರ್. ಭಾಳಷ್ಟು ಜನ ಸಿಬ್ಬಂದಿ ಈಗ ಅದು ಸಿಬ್ಬಂದಿಗಳು ಕೊರತೆ ಇರುವಂಥದ್ದು ಸ್ವಲ್ಪ ಮಟ್ಟಿಗೆ ಇದೆ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ನಾವು ಅದನ್ನು ನೀಗಿಸುವಂಥದ್ದಕ್ಕೆ ಸಾಕಷ್ಟು ಪ್ರಯತ್ನಗಳು ಮಾಡ್ತಾ ಇದ್ದೀವಿ. ಈಗ ಸುಮಾರು ನಮ್ಮಲ್ಲಿರುವಂಥ MBBS ಡಾಕ್ಟರ್ಸು, ಸ್ಪೆಷಲಿಸ್ಟು ಈಗ ಕಡ್ಡಾಯ ವೈದ್ಯಕೀಯ ಸೇವೆ ಅಡಿಯಲ್ಲಿ ನೋಟಿಫೈ ಮಾಡಿದ್ದೀವಿ. ಇನ್ನು 1-2 ವಾರ 3 ವಾರದಲ್ಲಿ ಈ MBBS ವೈದ್ಯರನ್ನು ಸುಮಾರು 2,000 ಹುದ್ದೆ ಖಾಲಿ ಇದೆ, ಅದನ್ನು ಭರ್ತಿ ಮಾಡುವಂಥದ್ದು ಈ ಕಂಪಲ್ಸರಿ ಪೋಸ್ಟಿಂಗಲ್ಲಿ ಗ್ರ್ಯಾಜುಯೇಟ್ ಆಗಿ ಬರ್ತಾ ಇದ್ದಾರಲ್ಲ ಅವ್ರಿಗೆ ಮಾಡ್ತಾ ಇದ್ವಿ. ಸುಮಾರು 230 ಹೊಸ ವೈದ್ಯರನ್ನು ತಗೊಳ್ಳೋದಕ್ಕೆ ಕೂಡ ಸರ್ಕಾರ ಅನುಮೋದನೆ ಕೊಟ್ಟಿದೆ ರಿಕ್ರೂಟ್ಮೆಂಟ್ಗೆ. ಆದರೆ ಅದು ಒಳ ಮೀಸಲಾತಿ ಇನ್ನೇನು ಸ್ವಲ್ಪ ದಿವಸ ತೀರ್ಮಾನ ಆಗ್ತದೆ, ಅವಾಗ ಅವ್ರನ್ನೂ ತೊಗೊಳ್ತೀವಿ. ಆಮೇಲೆ ಕಾಂಟ್ರಾಕ್ಟಲ್ಲೂ ಕೂಡ ಹೆಚ್ಚು ವೇತನವನ್ನು ಮಾಡಿದ್ದೀವಿ. 60,000 ಇದ್ದಿದ್ದು MBBS 70,000 ಮಾಡಿದ್ದೀವಿ NHM ಅಡಿಯಲ್ಲಿ. ಆಮೇಲೆ 1,10,000 ಇತ್ತು ಸ್ಪೆಷಲಿಸ್ಟ್ಗೆ, ಅದನ್ನು 1,40,000ದಿಂದ 2 ಲಕ್ಷವರೆಗೂ ಮಾಡಿದ್ದೀವಿ. ಆಶಾ ಕಾರ್ಯಕರ್ತರಿಗೂ ಕೂಡ ಹೆಚ್ಚು ನಾವು ವೇತನ ಮಾಡಿಸಿದ್ದೀವಿ. ಈ ಥರ ಎಲ್ಲ ನಾವು ನಮ್ಮ ಕಡೆಯಿಂದ ಮಾಡ್ತಾಯಿದ್ದೀವಿ. ಸರ್, ರಾಜ್ಯದಲ್ಲಿ